ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿರುವಂತಹ ಖರ್ಗೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಒಂದ್ ರೀತಿಲಿ ಖರ್ಗೆ ನಿವಾಸ ಪವರ್ ಸೆಂಟರ್ ಆಗಿದೆ. ಸಿಎಂ ಡಿಸಿಎಂ ಬಣದ ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ, ತಮ್ಮದೇ ಆದ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಖರ್ಗೆ ಸಿಎಂ ಭೇಟಿಯ ಇನ್ಸೈಡ್ ಏನು, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಪವರ್ ಸೆಂಟರ್ ಆಯ್ತು ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸ. ಖರ್ಗೆ ಮನೆಗೆ ಸಿಎಂ ಡಿಸಿಎಂ ಬಣದ ನಾಯಕರ ಭೇಟಿ. ರಾಹುಲ್ ಅಂಗಳಕ್ಕೆ ಕಾಂಗ್ರೆಸ್ ಮನೆಯ ಕುರ್ಚಿ ಕಿತ್ತಾಟ. ಪಟ್ಟದ ಆಟ, ಕೈ ಮನೆಯಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಮಧ್ಯೆ ಕುರ್ಚಿ ಆಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಿದೆ. ಬಿಹಾರ ಚುನಾವಣೆ ಹೊತ್ತಿನಲ್ಲೇ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ವು. ಬೆಳವಣಿಗೆಯ ಪ್ರತಿಯೊಂದು ವಿಚಾರವೂ ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತೇನಿಲ್ಲ. ಆದ್ರೆ ತಕ್ಷಣವೇ ಅಲರ್ಟ್ ಆಗಿ ರಾಜ್ಯಕ್ಕೆ ಬಂದಿರೋ ಖರ್ಗೆ ಎಲ್ಲದಕ್ಕೂ ಅಂತ್ಯ ಹಾಡೋಕೆ ಮುಂದಾಗಿದ್ದಾರೆ. 2 ಬಣದಿಂದಲೂ ಗ್ರೌಂಡ್ ರಿಪೋರ್ಟ್ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಹೌದು, ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿರೋ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಸಿಎಂರಿಂದ ಹಿಡಿದು ಸಚಿವರು, ಶಾಸಕರಿಂದಲೂ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ರಿಪೋರ್ಟ್ ಪಡೆಯುತ್ತಿದ್ದಾರೆ. ನಿನ್ನೆಯಷ್ಟೇ ಖರ್ಗೆ ಭೇಟಿ ಮಾಡಿದ್ದ ಸಿದ್ದರಾಮಯ್ಯ ಒಂದಷ್ಟು ವಿಚಾರ ಚರ್ಚಿಸಿದ್ರು. ಇಂದು ಖರ್ಗೆ ನಿವಾಸಕ್ಕೆ ಸಚಿವ ಮಹದೇವಪ್ಪ, ವೆಂಕಟೇಶ್ ಆಗಮಿಸಿದ್ರು. ಮೊನ್ನೆ ಸತೀಶ್ ನಿವಾಸದಲ್ಲಿ ನಡೆದ ಸಭೆಯ ಅಭಿಪ್ರಾಯ ತಿಳಿಸಿದ್ದಾರೆ ಎನ್ನಲಾಗಿದೆ. ಖರ್ಗೆ ಭೇಟಿ ಬಳಿಕ ಮಾತನಾಡಿದ ಸಚಿವ ಎಸ್ಸಿ ಮಹದೇವಪ್ಪ, ಯಾವ ರೇಸ್ ಕೂಡ ಇಲ್ಲ ಅಂದ್ರು. ಯಾವ ರೇಸ್ ನಡೀತಾ ಇಲ್ವಲ್ಲ, ರೇಸ್ ಈಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ದೇರ್ ಇಸ್ ನೋ ರೇಸ್. ನಾನು ರೇಸ್ನಲ್ಲಿದ್ದೀನಿ ಎಂದ ಗೃಹ ಸಚಿವ ಪರಂ. ಪಟ್ಟದ ಫೈಟ್ ಮಧ್ಯೆ ನಾನು ರೇಸ್ನಲ್ಲಿದ್ದೀನಿ ಅನ್ನೋ ಮೂಲಕ ಗೃಹ ಸಚಿವ ಪರಮೇಶ್ವರ್ ಹೊಸ ದಾಳ ಉರುಳಿಸಿದ್ದಾರೆ. 2013ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೆ. ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ವಿ. ನಾನೇ ಸರ್ಕಾರ ತಂದೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಪರೋಕ್ಷವಾಗಿಯೇ ಡಿಕೆಶಿಗೆ ಟಾಂಗ್ ಕೊಟ್ರು. ಸರ್, ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ವೋಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ್ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಇಲ್ಲಪ್ಪ, ಕನಸೆ ಬಿದ್ದಿಲ್ಲ ಅಲ್ಲಿ ನನಗೆ. ಇದಿಷ್ಟೇ ಅಲ್ಲ, ಪರಮೇಶ್ವರ್ರಂತೆಯೇ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಕೆಲವರಿಂದಲೇ ಸರ್ಕಾರ ಬಂತು ಅನ್ನೋದು ನಾನು ಒಪ್ಪಲ್ಲ. ಪಕ್ಷವನ್ನ ಬೆಳೆಸೋಕೆ ಹಲವರು ಶ್ರಮಿಸಿದ್ದಾರೆ ಅಂತ ಡಿಕೆಗೆ ಪರೋಕ್ಷವಾಗಿಯೇ ತಿರುಗೇಟು ಕೊಟ್ರು. ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಇದ್ದಾರೆ. ಈ ಪಕ್ಷ ಬರ್ಲಿಕ್ಕೆ 14 ಇರಬಹುದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ. ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ಇಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಇದೆಲ್ಲ ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. ಖರ್ಗೆ ಮಾತ್ರ ನನ್ನ ಬಳಿ ಹೇಳೋಕೇನೂ ಇಲ್ಲ, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದಿದ್ದಾರೆ. ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ.
ರಾಜ್ಯದಲ್ಲಿನ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ಅಧಿಕೃತವಾಗಿ ಯಾವುದೇ ಸಂದೇಶ ಕೊಟ್ಟಿಲ್ಲ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಹೋಗಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿ ಮುಂದೆಯೇ ಫೈನಲ್ ಆಗಬೇಕಿದೆ. ಮಂಗಳವಾರ ರಾಹುಲ್ ಗಾಂಧಿಯನ್ನ ಖರ್ಗೆ ಭೇಟಿ ಮಾಡಲಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹಾಗಾದ್ರೆ ನಿನ್ನೆ ಸಿಎಂ ಖರ್ಗೆ ಸಭೆ ರಹಸ್ಯ ಏನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಡಿಕೆ ಬಣದ ಶಾಸಕರ ದೆಹಲಿ ಪರೇಡ್ಗೆ ಸಿಎಂ ಬಣ ಸಿಡಿ ಸಿಡಿ ಅಂತಿದೆ. ಸಿಎಂ ಬಣ ಕೌಂಟರ್ ಪ್ಲಾನ್ ಮಾಡ್ತಿದೆ. ಖುದ್ದು ಸಿದ್ದರಾಮಯ್ಯನವರೇ ಶಾಸಕರಿಗೆ ದೆಹಲಿಗೆ ಯಾಕೆ ಹೋಗಿದ್ರಿ ಅಂತ ಕೇಳ್ತಿದ್ದಾರೆ. ಸದ್ಯ ನಡೆಯುತ್ತಿರೋ ಬೆಳವಣಿಗೆಗೆ ತೆರೆ ಎಳೆಯಲು ಸಿಎಂ ಮುಂದಾಗಿದ್ದಾರೆ. ಹೀಗಾಗಿ ನಿನ್ನೆ ಸಂಜೆ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಹೀಗೆ ಗೊಂದಲಗಳಾದ್ರೆ ಆಡಳಿತದ ಮೇಲೆ ಪರಿಣಾಮವಾಗುತ್ತೆ. ಗೊಂದಲ ಬಗೆಹರಿಸಿ ಎಂದು ಖರ್ಗೆಗೆ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿರೋ ಖರ್ಗೆ, ರಾಹುಲ್ ಚರ್ಚೆ ನಡೆಸೋ ತನಕ ಎಲ್ಲರೂ ಸುಮ್ಮನಿರಿ, ಮಂಗಳವಾರ ರಾಹುಲ್ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಮುಂದೆ ಅದ್ಯಾವ ರೀತಿ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.